ಮುಂಚೆ ಪ್ರಶ್ನೆ ಕೇಳಿದ್ದೆ. ಹಾಗೆ ನಾವು ಇವತ್ತು ಮಹಾಭಾರತದ ಪ್ರಶ್ನೆ ಕೂಡ ಅದೇ ಆಗಿತ್ತು. ಸಾಧ್ಯ ಅದನ್ನ ಸ್ಕ್ರೀನ್ ಮೇಲೆ ತನ್ನಿ. ರೌಡಿ ರಾಜಕಾರಣದ ತವರೂರಾಗ್ತಾ ಇದೆಯಾ ಕರ್ನಾಟಕ ಅಂತ ಹೇಳಿ. ಅನ್ಫಾರ್ಚುನೇಟ್ಲಿ ಹಾಗಾಗಬಾರ್ದು ಅನ್ನೋದೇ ನಮ್ಮ ಉದ್ದೇಶ. ಆದ್ರೆ ಜನರ ಅಬ್ಸರ್ವೇಷನ್ ಕೇಳಿಸ್ಕೊಂಬಿಡಿ ಮಹೇಶ್, ಅದನ್ನ ನಂಬರ್ಸ್ ಒಂಚೂರು ಸ್ಕ್ರೀನ್ ಮೇಲೆ ಹಾಕಿ ಸಾಧ್ಯ ಆದ್ರೆ 93% ಜನ ಹೌದು ಅನ್ನೋ ಉತ್ತರ ಕೊಟ್ಟಿದ್ದಾರೆ. ಅಂದ್ರೆ ರಾಜಕಾರಣಿಗಳ ವರ್ತನೆ ಪಕ್ಷಾತೀತವಾಗಿ ರಾಜಕಾರಣಿಗಳ ವರ್ತನೆಗೂ ರೌಡಿಗಳ ವರ್ತನೆಗೂ ವ್ಯತ್ಯಾಸ ಕಾಣಿಸ್ತಿಲ್ಲ ನಮ್ಮ ವೋಟರ್ಸ್ಗೆ ಅಂತ. ಮನುಷ್ಯ ನೀವೇ ಉತ್ತರ ಕೊಡಿ, ಅದಾದ್ಮೇಲೆ ನಟರಾಜ್ ಗೌಡ್ರು ಕೂಡ ಉತ್ತರ ಕೊಡಲಿ. ನೋಡಿಮ್ಮ, ಕರ್ನಾಟಕ ಕಳೆದ 2.5 ವರ್ಷದಲ್ಲಿ ನ್ಯಾಷನಲ್ ಕ್ರೈಮ್ ಬ್ಯೂರೋ ಸುಮಾರು 56% ಅಷ್ಟು ಜಾಸ್ತಿ ಕರ್ನಾಟಕದ ಒಳಗಡೆ ಕ್ರೈಮ್ಗಳು ಜಾಸ್ತಿ ಆಗ್ತಿದೆ ಅಂತ. ಅದರಲ್ಲೂ ಮಹಿಳೆಯರ ಮೇಲೆ ಅದು ಈ ತರದ್ದು ದೊಡ್ಡ ರೀತಿಯ ಒಳಗಡೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಂದ ನಂತರ ಒಂದು ಅಪೀಸ್ಮೆಂಟ್ ಪಾಲಿಟಿಕ್ಸ್ಗೆ, ಅದಕ್ಕೆ ವೋಟ್ ಬ್ಯಾಂಕಿನ ರಾಜಕಾರಣದ ಸಲುವಾಗಿ ಒಂದು ಸದೃಢವಾದಂತ ಒಂದು ಸ್ಟ್ರಾಂಗ್ ಆಗತ ಆಡಳಿತ ಕೊಡೋ ಕಡೆ ಹೋಗಿ ಓಲೈಕೆ ರಾಜಕಾರಣಕ್ಕೆ ಕರ್ನಾಟಕದ ಕಾನೂನು ಸುವ್ಯವಸ್ಥೆನೂ ಕೂಡ ಅವರು ಕಾಂಪ್ರಮೈಸ್ ಮಾಡುವಂತ ಕೆಲಸ ಮಾಡಿದ್ರು. ಆ ಕಾರಣಕ್ಕೆ ಇವತ್ತು ಏನಾಗ್ಬಿಟ್ಟಿದೆ ಇವತ್ತು ಅಂತಂತಂದ್ರೆ, ಕರ್ನಾಟಕದ ಒಳಗಡೆ ಲಾನೆಸ್ ಎಷ್ಟು ಅಂತಂತಂದ್ರೆ, ಉದಯಗಿರಿ ಪೊಲೀಸ್ ಸ್ಟೇಷನ್ಗೆ, ಹಾವೇರಿ ಪೊಲೀಸ್ ಸ್ಟೇಷನ್ಗೆ ಅಟ್ಯಾಕ್ ಮಾಡ್ತಾರೆ, ಸರ್ತನ್ ಕಿ ಯುದ್ಧ ಅಂತ ಘೋಷಣೆ ಮಾಡ್ತಾರೆ. ಅಂದ್ರೆ ಪೊಲೀಸರಿಗೆ ಸಹ ಇವತ್ತು ಕರ್ನಾಟಕದ ಒಳಗಡೆ ಇವತ್ತು ರಕ್ಷಣೆ ಇಲ್ದಿರುವಂತ ದಾರುಣ ಸ್ಥಿತಿಗೆ ಕರ್ಕೊಂಡು ಬಂದಿದ್ದಾರೆ. ಅದು ಬಿಟ್ಟು ಎರಡನೇದು ನಾವು ಹೇಳ್ತೀನಿ, ಪೊಲೀಸ್ ಫೋರ್ಸ್ ಮೊರಲ್ ಅನ್ನ ಕಿತ್ತಾಕ್ಬಿಟ್ಟಿದ್ದಾರೆ. ನೋಡಿ, ಇಡೀ ವರ್ಗಾವಣೆ ದಂಧೆನ ಸಿದ್ದರಾಮಯ್ಯನವರು ಮಗ ಮಾಡಿದ್ದಾರೆ, ಹರಾಜ್ ಹಾಕಿದ್ದಾರೆ. ಹಿಂದೆ ಕೆಂಪಯ್ಯನವರು ಮಾಡ್ತಿದ್ರು, ಈ ಸತಿ ಸಿದ್ದರಾಮಯ್ಯನವರು ಮಗ ಮಾಡ್ತಿದ್ದಾರೆ. ಇವರು ಎಂಟೈರ್ ಪೊಲೀಸ್ ಅಂತಕ್ಕಂಥದ್ದು ಹರಾಜ್ ಮಾಡಿದ್ದಾರೆ. ಇಲ್ಲದೆ ಉತ್ತರ ಕೊಡ್ಲಿ ಪ್ರಶ್ನೆ. ಇವತ್ತು ಒಬ್ರು SP ಅವರು ನಾನ್ ಎಕ್ಸಿಕ್ಯೂಟಿವ್ ಇಂದ ಎಕ್ಸಿಕ್ಯೂಟಿವ್ ಬರ್ತಾರೆ. ಅವರು ಪಾಪ ಆತ್ಮಹತ್ಯೆ ಮಾಡ್ಕೊಳ್ಳೋ ಸ್ಥಿತಿಗೆ ಈ ಸರ್ಕಾರ ಕೊಂಡೋಗುತ್ತೆ. ಯಾಕೆ ಗೊತ್ತಾ ಪ್ರದೀಪ್? ಎಷ್ಟೋ ಕೊಟ್ಟು ಬಂದಿರ್ತಾರೆ. ಇವತ್ತು ಸರ್ಕಾರ ಅಂದ್ರೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ನೀವು ಪರಮೇಶ್ವರ್ ಕೇಳಿದ್ರಲ್ಲ, ಪರಮೇಶ್ವರ್ ಅವ್ರ ಹತ್ರ ಏನಿಲ್ವೇ ಇಲ್ಲ. ಇಡೀ ಆಡಳಿತವನ್ನ ಇವ್ರ ಕೈನಲ್ಲಿ ಹಿಡ್ಕೊಂಡು ಮಾಡ್ತಿರ್ತಕ್ಕಂಥದ್ದು. ಈ ಕಾರಣಕ್ಕೋಸ್ಕರ ರಾಜ್ಯದ ಒಳಗಡೆ ನಾನ್ ಕೇಳಿದ್ದು ಲಾ ಮೇಕರ್ಸ್, ನಾನ್ ಕೇಳ್ತಾ ಇರೋದು, ನೀವ್ ಹೇಳ್ತಾ ಇರೋ ಅಪರಾಧ ಚಟುವಟಿಕೆಗಳ ಲೆಕ್ಕ ಸರಿಯೇ, ಬಟ್ ನಾನ್ ಕೇಳಿದ ಪ್ರಶ್ನೆ ಲಾ ಮೇಕರ್ಸ್ ಏನೇ ಲಾ ವೈಲೇಟರ್ಸ್ ಆಗ್ತಿದ್ದಾರಲ್ಲ ಅಂತ ಹೇಳಿ, ರಾಜಕಾರಣಿಗಳೇ ರೌಡಿಗಳ ರೀತಿಯಲ್ಲಿ ವರ್ತನೆ ಮಾಡ್ತಿದ್ದಾರೆ ಅಂತ ಹೇಳಿ. ಸರ್ವತಾ ಅದನ್ನು ಯಾರು ನೋಡಿ, ಯಾವ ಪಕ್ಷದ ಒಳಗಡೆನೂ ಈ ತರದ್ದು ಚಟುವಟಿಕೆ ಇರುತ್ತೆ, ಅದನ್ನ ಯಾರು ಕೂಡ ಒಪ್ಪದಲ್ಲ. ಒಂದು ನಾಗರಿಕ ಸಮಾಜದ ಒಳಗಡೆ ಇದಕ್ಕೆ ಬೆಲೆ ಇಲ್ಲ. ಆದ್ರೆ ಇಂಥವ್ರಿಗೆಲ್ಲ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಕೊಲೆ ಮಾಡೋರಿಗೆ ಅವಕಾಶ ಮಾಡಿ. ಒಂದು ಕರ್ನಾಟಕದಲ್ಲಿ 50% ಕ್ರೈಮ್ ಹೆಚ್ಚಿಗೆ ಆಗ್ಬಿಟ್ಟಿದೆ ಅಂತ ಹೇಳಿದ್ರು, ಅದು ಸುಳ್ಳು ಮಾಹಿತಿ. ಯಾಕಂದ್ರೆ ಸೈಬರ್ ಕ್ರೈಮ್ ಹೆಚ್ಚಿಗೆ ಆಗಿದೆ ಕರ್ನಾಟಕದಲ್ಲಿ. ನಾನು ಒಪ್ಕೊಂತೀನಿ, ಸೈಬರ್ ಕ್ರೈಮ್ ಬೇರೆ ರೀತಿಯಾಗಿ ಉತ್ತರ ಪ್ರದೇಶದಲ್ಲಿ, ಬಿಹಾರಲ್ಲಿ ಕುತ್ಕೊಂಡು, ಬೆಂಗಳೂರು ಕುತ್ಕೊಂಡು ಮಾಡ್ತಿರ್ತಾರೆ. ಇಡೀ ದೇಶದಲ್ಲಿ ಕ್ರೈಮ್ ರೇಟ್ ಅಲ್ಲಿ UP, ಬಿಹಾರ್, ಮಹಾರಾಷ್ಟ್ರ, ರಾಜಸ್ಥಾನ್, ಮಧ್ಯಪ್ರದೇಶ ಟಾಪ್ 6 ಸ್ಟೇಟ್ಸ್ ಕ್ರೈಮ್ ಅಲ್ಲಿ. ಅದು ಎಲ್ಲಾ ಬಿಜೆಪಿ ಆಳ್ವಿಕೆ ಮಾಡ್ತಾ ಇರೋ ಸ್ಟೇಟ್ಗಳು, ಕರ್ನಾಟಕದಲ್ಲ. ಆದ್ರೆ ಬಿಜೆಪಿಗರು ಮಾತ್ರ ಮುಸ್ಲಿಂ ಮಾಡ್ತಾರೆ, ಸುಳ್ಳು ಹೇಳ್ತಾರೆ. ಬಿಜೆಪಿ ಸರ್ಕಾರ ಇದ್ದಾಗ 2019 23 ಕರ್ನಾಟಕ ನಂಬರ್ 3 ನಲ್ಲಿತ್ತು ಕ್ರೈಮ್ ಅಲ್ಲಿ. ಇದು ಈಗ ನಂಬರ್ 7, ನಂಬರ್ 8 ಕಡಿಮೆ ಆಗಿದೆ ಹೊರತು ಉತ್ತರ ಕೊಡಬೇಕಾಗಿತ್ತು, ನಾನು ಕೊಟ್ಟಿದ್ದೀನಿ. ಇನ್ನೊಂದು, ನೀವು ಬಿಜೆಪಿಯ ಶಾಸಕರುಗಳು, ಬಿಜೆಪಿಯ ಸಂಸದರು, ಎಷ್ಟು ಜನ ಬಿಜೆಪಿಯ ಶಾಸಕರು ಸಂಸದರು ಸಾಮಾನ್ಯ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡೋದಾಗ್ಬೋದು, ಗೂಂಡಾಗಿರಿ ಮಾಡಬಹುದು. ಅವ್ರು ರೌಡಿ ಮೋರ್ಚಾ, ಪ್ರಧಾನಮಂತ್ರಿ ಕರ್ಕೊಂಡು ರೌಡಿ ಮೋರ್ಚಾ ಮಾಡ್ಬಿಟ್ಟು KDP ಸಭೆ ಒಂಚೂರು ದೃಶ್ಯ ಹಾಕ್ಬಿಡ್ರಪ್ಪ. KDP ಸಭೆ, ಬೀದರ್ನದ್ದು KDP ಸಭೆಯ ದೃಶ್ಯಗಳು, ಇದನ್ನ ನೋಡಿ ನಟರಾಜ್ ಗೌಡ್ರೆ, ಇದನ್ನ ನೋಡ್ಕೊಂಡು ನೀವು ಉತ್ತರ ಕೊಡಿ ಸರ್. ನಾನು ಕೇಳ್ತಾ ಇರೋದು ಇಂಥ ವರ್ತನೆ ಬಗ್ಗೆ, ಉತ್ತರ ಕೊಡಿ ನಟರಾಜ್ ಗೌಡ್ ಸರ್. ಆಯ್ತು, ಕಾಮ್ ಡೌನ್. ಅವ್ರು ನೋಡ್ಲಿ, ಉತ್ತರ ಕೊಡ್ಲಿ. ಯಾವುದೋ ಒಂದು ಪ್ರಕರಣ ಅದೇ ಹೊಡೆಯಕ್ ಹೋಗಿಲ್ಲ ಅವ್ರು, ಹೊಡೆದ್ರ ಅವರು ರೌಡಿ ಮೋರ್ಚಾ ಕೇಳಿ, ಮೋದಿ ಕರ್ಕೊಂಡು ರೌಡಿ ಮೋರ್ಚಾ, ಪ್ರಧಾನಮಂತ್ರಿ ರೌಡಿ ಮೋರ್ಚಾ
ಮೈಕ್ ಮ್ಯೂಟ್ ಮಾಡಿಸಬೇಕಾಗತ್ತೆ. ಐ ರಿಕ್ವೆಸ್ಟ್ ಕುಂಡಿಸ್ಕೊಂಡು ನೀವು ಸಭೆ ಸಮಾರಂಭಗಳನ್ನ ನಟರಾಜ್ ಗೌಡ್ರೆ, ಬೆಂಗಳೂರಿನಲ್ಲಿ ಬೆಂಗಳೂರು ಸೌತ್ ನಟರಾಜ್ ಗೌಡ್ರೆ, ಒಂದು ಆತ್ಮಾವಲೋಕನ ಅನ್ನೋದು ನೀವು ಒಪ್ಪಿರೋ ಬಿಡ್ತಿರೋ ಮಂಡ್ಯದಲ್ಲಿ ಪ್ರದೀಪ್ ಗೌಡ್ರೆ, ನಿಮ್ ಸಮಯ ಬಂದಾಗ ಮಾತನಾಡಿ. ನಟರಾಜ್ ಗೌಡ್ರೆ, ನಾನು ಎಲ್ಲಾ ಪಕ್ಷದವ್ರಿಗೂ ಈ ಪ್ರಶ್ನೆ ಕೇಳ್ತಿದ್ದೀನಿ, ನಿಮ್ಗೂ ಕೂಡ. ಯಾಕಂದ್ರೆ ಆಡಳಿತಾರೂಢ ಪಕ್ಷ ಒಂದು ಆತ್ಮಾವಲೋಕನ ಅನ್ನೋದು ಅನಿವಾರ್ಯ ಆಗಿದೆ ರಾಜಕೀಯ ಪಕ್ಷಗಳಿಗೆ. ನಾವು ರೌಡಿಗಳಲ್ಲ, ನಾವು ಜನಪ್ರತಿನಿಧಿಗಳು ಅನ್ನೋದನ್ನ ಮನವರಿಕೆ ಮಾಡ್ಕೊಳ್ಳೋದು ಅನಿವಾರ್ಯದ ಪರಿಸ್ಥಿತಿಗೆ ನಾವು ಬಂದ್ ನಿಂತಿದೀವಿ. ಒಪ್ಕೊಳ್ಬೇಕು ಸರ್, ಅದು ನೀವು ಮಾತ್ರ ಅಲ್ಲ, ಎಲ್ಲಾ ಪಕ್ಷದವರು ಒಪ್ಕೊಳ್ಬೇಕು ಅದನ್ನ. ಯಾವುದೇ ಜನಪ್ರತಿನಿಧಿಗಾಗ್ಲಿ ಸಂಯಮ ಅನ್ನೋದು, ತಾಳ್ಮೆ ಅನ್ನೋದು ಬಹಳ ಮುಖ್ಯ. ಆದ್ರೆ ಸಂಯಮ ಕಳ್ಕೊಳ್ಳುವಂತ ಕೆಲಸ ಮಾಡಬಾರದು. ಆದ್ರೆ ಬಿಜೆಪಿ ತರ ರೌಡಿ ಮೋರ್ಚಾಗಳನ್ನ ಸೃಷ್ಟಿ ಮಾಡ್ತಾರಲ್ಲ, ರೌಡಿ ಮೋರ್ಚಾನೇ ಕೇಳ್ರಿ. ಇಡೀ ಬೆಂಗಳೂರಿನಲ್ಲಿ ಪರಪ್ಪನ ಅಗ್ರಹಾರದಲ್ಲಿದ್ದ ಜೈಲಲ್ಲಿ ಎಲ್ಲಾ ರೌಡಿಗಳು ಬೇಲ್ ಬಂದ್ರೆ ಬಿಜೆಪಿ ಕಚೇರಿ ಇರ್ತಾರೆ. ಎಲ್ಲಾ ರೌಡಿಗಳು ಪರಪ್ಪನ ಅಗ್ರಹಾರದ ಈಚೆ ಬಂದ್ರೆ ಬಿಜೆಪಿ ಕಚೇರಿ ಇರ್ತಾರೆ. ಈ ರೀತಿ ನೀವು ರೌಡಿ ಮೋರ್ಚಾವನ್ನ ಸಾಕ್ತಾ ಇರತಕ್ಕಂಥದ್ದು, ರೌಡಿಗಳನ್ನ ನೀವು ಸಾಕ್ತಾ ಇರತಕ್ಕಂಥದ್ದು ಯಾವ ಕಾರಣಕ್ಕಾಗಿ? ನಿಮ್ಗೆ ಯುಪಿ ಅನ್ಕೊಂಡ್ಬಿಟ್ಟಿದ್ದೀರಾ ನೀವು ಬಿಜೆಪಿ? ಪ್ರದೀಪ್ ಅವ್ರ ಮಾತ್ರ ವಾಯ್ಸ್ ಆನರ್. ಪ್ರದೀಪ್ ಅವರೇ, ನೀವು ಒಂದು ನಿಮಿಷ ವೀಕ್ಷಕರಿಗೋಸ್ಕರ ನೀವು ಜೆಡಿಎಸ್ ಪಕ್ಷದ ವಕ್ತಾರರು ಅನ್ನೋದನ್ನ ಮರೆತು ವಕೀಲರಾಗಿ ಈ ಪ್ರಶ್ನೆಗೆ ಉತ್ತರ ಕೊಡಿ. ಈ ರಾಜಕಾರಣಿಗಳು, ಅದರಲ್ಲೂ ಜನರಿಂದ ಆಯ್ಕೆಯಾದ ಜನಪ್ರತಿನಿಧಿಗಳು ರೌಡಿ ರೀತಿಯಲ್ಲಿ ವರ್ತನೆ ಮಾಡಿದ್ರೆ ಪಬ್ಲಿಕ್ ಇದಕ್ಕೆ ಕಾನೂನಾತ್ಮಕವಾಗಿ ಅವ್ರನ್ನ ಶಿಕ್ಷೆಗೆ ಒಳಪಡಿಸ್ಲಿಕ್ಕೆ ಏನಾದ್ರೂ ಅವಕಾಶ ಇದೆಯಾ ಸರ್? ನಮ್ ಜನಕ್ಕೆ ಗೊತ್ತಾಗ್ಲಿ. ಜನರೇ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟು ಜನರೇ ಹೋಗ್ಬಿಟ್ಟು ಅವರಿಗೆ ಶಿಕ್ಷೆ ಕೊಡಿಸೋ ಲೆವೆಲ್ ಅಲ್ಲಿ ಏನಾದ್ರೂ ಕಾನೂನಾತ್ಮಕವಾಗಿ ಮಾಡ್ಬೋದಾ? ಯಾಕಂದ್ರೆ ಅಂತದೊಂದು ಅನಿವಾರ್ಯ ಪರಿಸ್ಥಿತಿ ಕ್ರಿಯೇಟ್ ಆಗ್ತಿದೆ ಕರ್ನಾಟಕದಲ್ಲಿ. ಎಸ್, ಕರೆಕ್ಟ್, ಯುವರ್ ರೈಟ್ ಕ್ವಶನ್. ಪಬ್ಲಿಕ್ ನ್ಯೂಸೆನ್ಸ್ ಯಾರೇ ಮಾಡಿದ್ರು ಕೂಡ ಪಬ್ಲಿಕ್ ಗೆ ಅದು ತೊಂದರೆ ಆಗುತ್ತೆ, ಮಾರಕವಾಗಿದೆ, ಪಬ್ಲಿಕ್ ಮೇಲೆ ಅದು ತುಂಬಾ ಪರಿಣಾಮವನ್ನು ಬೀರುತ್ತೆ ಅನ್ನೋದಾದ್ರೆ ಯಾರು ಬೇಕಾದ್ರೂ ಪಬ್ಲಿಕ್ ಕಂಪ್ಲೇಂಟ್ ಕೊಡಬಹುದು. ಅದ್ರ ಮೇಲೆ FIR ಮಾಡಲೇಬೇಕು, ಇನ್ವೆಸ್ಟಿಗೇಷನ್ ಮಾಡಲೇಬೇಕು, ತಪ್ಪಿತಸ್ಥರ ಮೇಲೆ ಕ್ರಮ ಆಗಲೇಬೇಕು. ಇದು ಕೇವಲ ಅಲ್ಲಿ ಎರಡು ಗುಂಪುಗಳ ನಡುವೆ ಆಗಿದೆ, ಅವ್ರು ಮಾತ್ರ ಕಂಪ್ಲೇಂಟ್ ಕೊಡಬೇಕು ಅನ್ನೋದು ತಪ್ಪು. ಯಾರು ಬೇಕಾದ್ರೂ ಸಾರ್ವಜನಿಕರು ಕೂಡ ಇಂಥ ಘಟನೆ ಇದು ಈ ನಾಡಿಗೆ, ಈ ಸಮಾಜಕ್ಕೆ ತೊಂದರೆ ಆಗ್ತಾ ಇದೆ, ಮಾರಕವಾಗಿದೆ ಅಂದ್ರೆ ಕಂಪ್ಲೇಂಟ್ ಕೊಡಬಹುದು. ಸತ್ಯ, ಅದಕ್ಕೆ ಅವಕಾಶ ಇದೆ. ಜೊತೆಗೆ ನಾನು ಇನ್ನೊಂದು ವಿಷಯನ, ನೀವು ಲಾ ಮೇಕರ್ಸ್, ಇವ್ರು ಲಾ ಬ್ರೋಕರ್ಸ್ ಆಗ್ತಾ ಇದಾರೆ ಅಂತ ನೀವು ಮಾತಾಡಿದ್ರಿ. ಎಸ್, ಇದೇ ನಾರಾ ಭರತ್ ರೆಡ್ಡಿ ಅವರು ಹಿಂದೆ ಜನಾರ್ದನ್ ರೆಡ್ಡಿ ಅವರಿಗೆ ಸೆಷನ್ ಹಿಂದೆ ಬೆಳಗಾವಿ ಅಧಿವೇಶನ ಏನೋ ಈ ಎರಡನೇ ಅಧಿವೇಶನದಿಂದ ಒಂದು ಗಲಾಟೆ ಆಯಿತು. ಆವಾಗಲೇ ಕೂಡ ಅವರು ಏಕವಚನದಲ್ಲಿ ಇಬ್ರು ಜಗಳ ಆಡ್ಕೊಂಡ್ರು. ಅವತ್ತು ಕೂಡ ಯಾರು ಮಾತಾಡ್ಲಿಲ್ಲ. ಅಲ್ಲಿ ಸದನದಲ್ಲಿದ್ದಂತಹ ಎಲ್ಲ ಮುತ್ಸದ್ದಿ ನಾಯಕರುಗಳು ಮಾತಾಡಬೇಕಾಗಿತ್ತು, ಖಂಡಿಸಬೇಕಾಗಿತ್ತು. ಅವ್ರು ಏಕವಚನದಲ್ಲಿ ಬೈದಾಡ್ಕೊಂಡ್ರು. ಆ ಘಟನೆ ಶೋಭೆ ತರುವಂತದ್ದಲ್ಲ, ಕರ್ನಾಟಕಕ್ಕೆ ಶೋಭೆ ತರ್ತಕ್ಕಂಥದ್ದಲ್ಲ. ಯಾಕಂದ್ರೆ ಅಲ್ಲಿ ನಡ್ಕೊಂಡಂತ ಸಂದರ್ಭದಲ್ಲೇ ಅವತ್ತು ಕಠಿಣವಾದ ಕ್ರಮವನ್ನ ಅಥವಾ ಬುದ್ಧಿ ಹೇಳ್ತಕ್ಕಂಥ ಕೆಲಸವನ್ನ ಮಾಡಿದಿದ್ರೆ ಈ ಮುಂದುವರಿದ ಭಾಗ ಆಗ್ತಾ ಇರಲಿಲ್ಲ ಅಂತ ನಾನು ಭಾವನೆ. ಸರಿ, ನಾನು ಲೋಕಲ್ ಲೀಡರ್ಸ್ ಆಗಿರೋದ್ರಿಂದ ಅನಿಲ್ ಅವ್ರಿಗೆ ಹಾಗೆ ವಿವೇಕ್ ಅವ್ರಿಗೆ ಪ್ರಶ್ನೆ ಕೇಳ್ತಾ ಇದ್ದೀನಿ. ಮೊದಲನೇದಾಗಿ ವಿವೇಕ್ ಅವರೇ, ಈ ಬಳ್ಳಾರಿಯ ರಾಜಕಾರಣವನ್ನ ಬೇಕೋ ಬೇಡವೋ ಆಂಧ್ರದ ಪಿಕ್ಚರ್, ನಾನು ಇದನ್ನ 2ನೇ ಬಾರಿ ಪ್ರಶ್ನೆ ಕೇಳ್ತಿರೋದು ಮಹಾಭಾರತ ಕಾರ್ಯಕ್ರಮದಲ್ಲಿ, ಆದ್ರೂ ಕೂಡ ಕೇಳ್ತೀನಿ ಯಾಕಂದ್ರೆ ಅನಿವಾರ್ಯ. ಇದು ಬಳ್ಳಾರಿಯ ರಾಜಕಾರಣವನ್ನ ಆಂಧ್ರದ ರಾಜಕಾರಣಕ್ಕೆ